ಇದು ಪುರಿ ಜಗನ್ನಾಥನ ಕಥೆ. ಅಲ್ಲಿ ಒಬ್ಬ ಕರ್ಮಾಬಾಯಿ ಅಂಥೇಳಿ, ಆ ಕರ್ಮಾಬಾಯಿಗೆ ಒಂದು ಯೋಚನೆ ಬರುತ್ತೆ. ಹಗಲೊತ್ತಲ್ಲಿ ದೇವರಿಗೆ ಎಲ್ಲರೂ ನೈವೇದ್ಯ ಕೊಡ್ತಾರೆ, ರಾತ್ರಿ ಆತ ಉಪವಾಸ ಇರ್ತಾನೆ, ಆತನಿಗೆ ಯಾರು ನೈವೇದ್ಯ ಹಾಕೋರು. ಆಕೆ ಏನು ಮಾಡ್ತಾಳೆ, ಮಧ್ಯರಾತ್ರಿ ಎದ್ದು ಅದ್ಭುತವಾದಂಥ ಕಿಚಡಿಯನ್ನು ಮಾಡಿ ದೇವರು ಧ್ಯಾನ ಮಾಡ್ತಾ ಕೂಡ್ತಾಳೆ. ಒಂದು ಮಗು ಮನೆ ಹತ್ರ ಬರುತ್ತೆ. ಆ ಮಗುವೇ ದೇವರು ಅಂತ ಭಾವಿಸಿ ಆತನಿಗೆ ಊಟ ಹಾಕ್ತಿರ್ತಾಳೆ, ಪುರಿ ಜಗನ್ನಾಥನಿಗೆ. ಪ್ರತಿ ದಿವಸ ಇದು ನಡೀತಾ ಇರುತ್ತೆ. ಒಂದು ದಿವಸ ಈ ಭಕ್ತೆ ಕರ್ಮಾಬಾಯಿ ಮನೆಗೆ ಒಬ್ಬ ಪುರೋಹಿತ ಬರ್ತಾನೆ, ಪೂಜೆ ಮಾಡುವ ವ್ಯಕ್ತಿ. ಬಂದು ಏನಮ್ಮ ಈಗ ಸ್ಥಾನಕ್ಕೆ ಹೋಗ್ತಾ ಇದೆಯಾ ಅಂತ ಕೇಳ್ತಾನೆ. ಇಲ್ಲ, ರಾತ್ರಿ ಎಲ್ಲ ನಿದ್ದೆ ಇರೋದಿಲ್ಲ ನನಗೆ, ನಾನು ಜಗನ್ನಾಥನಿಗೆ ನೈವೇದ್ಯ ಮಾಡಿ ರಾತ್ರಿ 2 ಗಂಟೆಗೆ ಊಟ ಮಾಡಿಸ್ಬೇಕು, ಹೀಗಾಗಿ ನನಗೆ ಬೆಳಗ್ಗೆ ಲೇಟ್ ಆಗತ್ತೆ ಅಂತ. ಪುರೋಹಿತ ಗಾಬರಿ ಆಗಿಬಿಡ್ತಾನೆ. ಅಲ್ಲ, ಸ್ನಾನವನ್ನೇ ಮಾಡಲಾರ್ದೆ ನೀನು ಜಗನ್ನಾಥನಿಗೆ ಪ್ರಸಾದ ಕೊಡ್ತಾ ಇದೀಯಾ, ನೈವೇದ್ಯಕ್ಕೆ ಇಡ್ತೀಯಾ? ತಪ್ಪು 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 ತಪ್ಪು, ಹಾಗೆಲ್ಲ ಮಾಡೋ ಹಾಗಿಲ್ಲ. ದೇವ್ರಿಗೆ ಯಾವಾಗಲೂ ಸ್ನಾನ ಮಾಡಬೇಕು, ಅದಾದ ಮೇಲೆ ಮಡಿ ಶುದ್ಧ ಬಟ್ಟೆಯನ್ನು ಉಟ್ಟು ಅದಾದ ಮೇಲೆ ನೈವೇದ್ಯವನ್ನು ಸಿದ್ಧಪಡಿಸ್ಬೇಕು, ಹಾಗೆಲ್ಲ ಕೊಡೋಂಗಿಲ್ಲ ಅಂತ. ಆಕೆಗೆ ಪಾಪ ಹೌದು ಅನ್ಸತ್ತೆ. ಆಕೆ ಏನು ಮಾಡ್ತಾಳೆ, ಮಾರನೇ ದಿವಸ ಯಾವ ಸಮಯಕ್ಕೆ ನೈವೇದ್ಯಕ್ಕಾಗಿ ಬರ್ತಾ ಇರ್ತಾನೋ ಜಗನ್ನಾಥ, ಆ ಸಮಯಕ್ಕೆ ಸ್ನಾನಕ್ಕೆ ಹೋಗ್ತಾಳೆ. ಜಗನ್ನಾಥ ಹೊರಗಡೆ ಕಾಯ್ತಾ ನಿಂತಿದ್ದಾನೆ ಮಗುವಿನ ರೂಪದಲ್ಲಿ. ತಾಯಿ ಬಂದಿಲ್ಲ. ಆಕೆ ಎದ್ದು ಸಿದ್ಧಳಾಗಿ ಮಡಿ ಉಟ್ಟು ಕಿಚಡಿಯನ್ನು ಮಾಡಿ ತರುವ ಹೊತ್ತಿಗೆ ಸಮಯ ಆಗಿಬಿಡ್ತು. ಇನ್ನೇನು ಒಂದು ತುತ್ತು ತಿನ್ನಿಸಬೇಕು. ದೇವಸ್ಥಾನದಲ್ಲಿ ಆತ ಉಪಸ್ಥಿತನಿರಬೇಕು. ಬಾಯಿಗೆ ಅಗಳು ಹತ್ತಿದೆ. ಹೋಗಿ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ನಿಂತು ಬಿಡ್ತಾನೆ ಜಗನ್ನಾಥ. ಪುರೋಹಿತರು ಕಣ್ಣು ಮುಚ್ಚಿ ಕೇಳ್ತಾರೆ, ಏನಿದು ಅಗಳು? ಆವಾಗ ಆಕಾಶವಾಣಿ ಆಗತ್ತೆ, ಇಲ್ಲ ತಾಯಿ ನನಗೆ ಊಟವನ್ನು ಮಾಡಿಸೋದು ನಿಧಾನ ಮಾಡಿದ್ದು, ಯಾವುದೋ ಒಬ್ಬ ವ್ಯಕ್ತಿ ಆಕೆಗೆ ಡಂಭಾಚಾರವನ್ನು ಹೇಳ್ದ, ಇನ್ನಿಲ್ಲದ ಕಂದಾಚಾರಗಳನ್ನು ಹೇಳ್ದ, ಮಡಿಯಾಗು, ಮಡಿ ಬಟ್ಟೆ ಉಡು ಅಂತೆಲ್ಲ ಹೇಳ್ದ. ಹೀಗಾಗಿ ನಾನು ಉಪವಾಸ ಇರಬೇಕಾದ ಪರಿಸ್ಥಿತಿ ಬಂದಿದೆ, ಹೀಗಾಗಿ ನನಗೆ ಅಗಳು ಹತ್ತಿದೆ ಬಾಯಿಗೆ ಅಂತ. ನೋಡಿ, ಇವತ್ತಿಗೂ ಕೂಡ ನೀವೇನಾದರೂ ಪುರಿಯ ಜಗನ್ನಾಥ ದೇವಸ್ಥಾನಕ್ಕೆ ಹೋದರೆ ಆತನಿಗೆ ಸಕಲ ಪಂಚಭಕ್ಷಗಳನ್ನೆಲ್ಲ ನೈವೇದ್ಯ ಮಾಡ್ತಾರೆ. ಆದರೆ ಮೊಟ್ಟ ಮೊದಲು ನೈವೇದ್ಯ ಯಾವ್ದು ಹೇಳಿ? ಈ ಕಿಚಡಿ ಕೊಡ್ತಾ ಇದ್ದಂಥ ತಾಯಿ ಇದ್ದಾಳಲ್ಲ, ಆಕೆ ಯಾವ ಮಡಿಯನ್ನು ನೋಡಿಲ್ಲ. ಆಕೆಯ ನಿರ್ಮಮವಾದ ಭಕ್ತಿ ಇದೆಯಲ್ಲ, ಅದೇ ಆತನಿಗೆ ಮಡಿಯಾಗಿತ್ತು. ಎಂಥ ಅದ್ಭುತವಾದಂಥ ಆಲೋಚನೆ ಅಲ್ವಾ?